ತೊಳೆಯಲು ಪ್ರಮುಖವಾಗಿ ಇರುವ ಕೆರೆ ಅಂದ್ರೆ ಅದು ಅಗಸರ ಕೆರೆ. ಇದು ಮುಧೋಳದ ಅಂತರ್ಜಲಕ್ಕೂ ಬಹುಮುಖ್ಯವಾಗಿದೆ. ಆದ್ರೆ ಇಂತಹ ಕೆರೆ ಈಗ ತ್ಯಾಜ್ಯದಿಂದ ಆವೃತವಾಗಿದೆ. ಕೆರೆಯ ದಂಡೆಯ ಸುತ್ತಲೂ ಗಿಡಗಂಟಿಗಳು ಬೆಳೆದು ನಿಂತು ಪಾಚಿ ಕಟ್ಟಿದೆ. ಅಲ್ಲೇ ಹಳೆಯ ಕೊಳೆತ ಬಟ್ಟೆಗಳು, ಪ್ಲಾಸ್ಟಿಕ್ ತ್ಯಾಜ್ಯದ ರಾಶಿ ತಾಂಡವವಾಡ್ತಿದೆ. ಸುಂದರ ಕೆರೆ ಗಲೀಜಿನಿಂದ ಕೂಡಿದೆ. ಸುತ್ತಮುತ್ತ ಅನೇಕ ಮನೆಗಳು, ಕಟ್ಟಡಗಳು ತಲೆ ಎತ್ತಿವೆ. ದಾರಿ ಹೋಕರು ಕೆರೆಯ ಬಳಿ ನಿಂತು ತಮ್ಮ ತ್ಯಾಜ್ಯ ವಸ್ತುಗಳನ್ನ ಇಲ್ಲಿಯೇ ಬಿಸಾಡಿ ಹೋಗ್ತಾರೆ. ಇದರಿಂದಾಗಿ ಬಟ್ಟೆ ತೊಳೆಯುವವರಿಗೂ ತೀವ್ರ ಕಿರಿಕಿರಿ ಉಂಟಾಗಿದೆ. ಒಂದು ಜಲಮೂಲ ಮಲಿನವಾದ್ರೆ ಇಡೀ ಅಂತರ್ಜಲವೇ ಮಲಿನಗೊಳ್ಳುತ್ತೆ. ಕುಡಿಯುವ ನೀರಿನ ಮೂಲಗಳಿಗೂ ಅದು ಸೇರ್ಪಡೆಯಾಗಿ ಕಲುಷಿತಗೊಳ್ಳುತ್ತದೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ. ಕೆರೆಯ ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಬೇಕಿದೆ. ಸಾರ್ವಜನಿಕರು ಕೂಡ ತಮ್ಮ ಹಕ್ಕುಗಳ ಜೊತೆಗೆ ಜವಾಬ್ದಾರಿಯುತ ನಾಗರಿಕರಾಗಿ ನಡೆದುಕೊಳ್ಳಬೇಕು. ರನ್ ಟಿವಿ ನ್ಯೂಸ್, ಮುಧೋಳ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.